ನಮಸ್ಕಾರ ಕರ್ನಾಟಕ. ಮಲೆನಾಡಿನ ಸೊಗಸೇ ಚಂದ. ಬೆಳಿಗ್ಗೆರೆ ನಾವೆಲ್ಲರೂ ಎದ್ದು ತೋಟಕ್ಕೆ ಹೋಗಿ ನಮ್ಮ ಸ್ನೇಹಿತರ ತೋಟದಲ್ಲಿ ಕೊಳೆತು ಹೋದಂಥ ಅಡಿಕೆ ಗಿಡಗಳನ್ನು ತೆಗೆದು ಹೊಸ ಸಣ್ಣ ಅಡಿಕೆ ಗಿಡಗಳನ್ನು ನೆಟ್ಟು ನಂತರದಲ್ಲಿ ಗೊಬ್ಬರನ ಹಾಕಿದ್ವಿ. ಇಷ್ಟೆಲ್ಲ ಹಾಕಿ ಮುಗಿಸೋಷ್ಟರಲ್ಲೇ ಮಧ್ಯಾಹ್ನ 2-2:30 ಆಯಿತು. ಅಲ್ಲಿಂದ ದೂರದ ಊರಿಗೆ ಬೇಗ ಹೋಗಬೇಕಾಗಿ ಬಂತು. ಹಾಗಾಗಿ ಸುಡು ಬಿಸಿಲಲ್ಲಿ ಬೇಗ ನಡ್ಕೊಂಡು ಬಂದ್ವಿ. ಹೀಗೆ ನಡ್ಕೊಂಡು ಬರ್ತಿರುವಂಥ ಸಂದರ್ಭದಲ್ಲಿ ಮಣಿಯಣ್ಣ ಅಂತ ಅಣ್ಣನಿಗೆ ಒಬ್ಬರು ಎದುರುಗಡೆಯ ತೋಟದವರು ಸಿಕ್ಕಿದ್ರು. ಹಾಗಾಗಿ ಅವರು ಅಲ್ಲೇ ನಿಂತ್ಕೊಂಡು ಅವ್ರ ಜೊತೆಲಿ ಮಾತಾಡ್ತಾಯಿದ್ರು. ಬನ್ನಿ ಏನು ಮಾತಾಡ್ತಿದ್ರು ಅಂತ ಕೇಳಿಸ್ಕೊಳ್ಳೋಣ. ಅಲ್ಲಿ ಕುಂತಿರುವಂಥ ಅಂಕಲ್ಲು ಬಹಳ ಹಳುಬರು. ಅವರಿಗೆ ಇವತ್ತಿನ ಹೊಸ ಕಾಲದ ಹುಲ್ಲು ಕಟ್ ಮಾಡುವ ಮಷಿನ್ನ ಯೂಸ್ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ. ಹಾಗಾಗಿ ಮಣಿಯಣ್ಣ ಅವರು ಹೇಗೆ ಯೂಸ್ ಮಾಡೋದು ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಮಣಿಯಣ್ಣ ಅವರು ನಾಳೆ ಬಂದು ಈ ಫಸಲು ಬಿಟ್ಟಿರುವಂಥ ಅಡಿಕೆನ ಕಿತ್ಕೊಂಡು ಹೋಗ್ತೀನಿ ಅಂಥೇಳಿ ರೇಗಿಸ್ತಾ ಇದ್ರು. ಯಾಕಂದರೆ ಇನ್ನೂ ಆ ಗಿಡಗಳು ಸಣ್ಣದಾಗಿದ್ವು. ಮಲೆನಾಡಿನ ಸೊಗಸೇ ಚಂದ. ಅತಿ ಬಿಸಿಲಾದರೂ ತಡ್ಕೊಳಕ್ಕಾಗಲ್ಲ, ಅತಿ ಮಳೆಯಾದರೂ ತಡ್ಕೊಳಕ್ಕಾಗಲ್ಲ. ಹೀಗಾಗಿ ಆ ಸುಡು ಬಿಸಿಲಲ್ಲೇ 3 ಜನ ಬೈಕ್ ಹತ್ಕೊಂಡು ಮತ್ತೆ ಮನೆ ಕಡೆಗೆ ಹೊರಟ್ವಿ. ಹೀಗೆ ಮನೆ ಕಡೆ ಹೋಗುವಾಗ ಗುದ್ದಲಿ ಮತ್ತು ಗುಡ್ಡನ್ನೆಲ್ಲ ತೊಳೆದು ಬ್ಯಾಗಲ್ಲಿ ಇಟ್ಕೊಂಡು ಮತ್ತೆ ಹೊರಟ್ವಿ. ನಮ್ಮ ಈ ಮಲೆನಾಡಿನ ಶೈಲಿಯ ಜನಪದರೇ ಚಂದ. ಆಗೋ ನೋಡ್ರಪ್ಪ, ಇದೇ ನಮ್ಮ ಮಲೆನಾಡಿನ ಬಸ್ಸು. ಈ ಬಸ್ಸನ್ನು ಹತ್ತಾಯಿತು. ಇದೀಗ ಇಲ್ಲಿಂದ ಮತ್ತೆ ಅಂಗಡಿಗೆ ಹೋಗ್ತಾ ಇದ್ದೀನಿ. ಅಂಗಡಿಗೆ ಹೋಗಿ ಈಗ ನನಗೆ ಅಂತ ಒಂದು ಚಪ್ಪಲಿ ತಗೊಳ್ಬೇಕು. ಹಾಗಾಗಿ ಚಪ್ಪಲಿ ತೆಗೆದುಕೊಂಡು ಮತ್ತೆ ಅಲ್ಲಿಂದ ವಾಪಸ್ ಬರ್ತೇನೆ. ಸೊ ಈಗ ನೀವು ನೋಡ್ತಿದ್ದೀರಿ ನಾನು ಸೆಲೆಕ್ಟ್ ಮಾಡ್ತಿರುವಂತಹ ಚಪ್ಪಲಿ. ಈ ಚಪ್ಪಲಿನ ತೆಗೆದುಕೊಂಡು ಇಲ್ಲಿಂದ ಈಗ ಮತ್ತೆ ನಾನು ನಮ್ಮ ಮನೆ ಕಡೆಗೆ ಬರ್ತಾ ಇದ್ದೀನಿ. ಇದಾಗಿತ್ತು ನಮ್ಮ ಮಲೆನಾಡಿನ ಸೊಗಸಾದ ನೋಟ, ಸೊಗಸಾದ ಜೀವನ. ಧನ್ಯವಾದಗಳು.